ಈಗ ಹ್ಯೂಮನ್ ಟ್ರಯಲ್ಸ್ ಅಂತ ಆಗತ್ತಲ್ಲ, ಅವರ ಲೈಫ್ ಸೇಫ್ಟಿ ಏನಿರುತ್ತೆ? ಬಿಕಾಸ್ ಕೆಲವೊಂದು ಮೂವೀಸ್ ನೋಡಿದ್ದೀವಿ, ಕೆಲವೊಂದು ಡಾಕ್ಯುಮೆಂಟ್ರೀಸ್ ಅದನ್ನು ಎಕ್ಸ್ಪೋಸ್ ಮಾಡೋ ಪ್ರಯತ್ನ ಪಟ್ಟಿದ್ದಾರೆ. ಹ್ಯೂಮನ್ ಟ್ರಯಲ್ಸ್ ಆದಾಗ ಕೆಲವರು ಸಾಯೋ ಇದು ಇರುತ್ತೆ, ಸಂದರ್ಭನೂ ಇರುತ್ತೆ ಅಂತ ಹೇಳ್ತಾರೆ. ಹ್ಯೂಮನ್ ಟ್ರಯಲ್ಸ್ ಆಗೋದು ಹೇಗೆ, ಹಾಗೆ ಅವರ ಸೇಫ್ಟಿ ಏನು, ಬ್ಯಾಕಪ್ ಏನು ಅವರಿಗೆ? ಸೊ ಎನಿ ಹ್ಯೂಮನ್ ಟ್ರಯಲ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಆ ಪರ್ಟಿಕ್ಯುಲರ್ ಯಾರನ್ನ ಇನ್ವಾಲ್ವ್ ಮಾಡ್ಕೋತೀರೋ ಅವ್ರಿಗೆ ಇನ್ಶೂರೆನ್ಸ್ ತೊಗೋಬೇಕು. ದಿಸ್ ಇಸ್ ದ ಬೇಸಿಕ್ ಥಿಂಗ್ ಆ್ಯಸ್ ಎ ಕ್ಲಿನಿಕಲ್ ರಿಸರ್ಚ್ ಮಸ್ಟ್ ಆ್ಯಂಡ್ ಶುಡ್. ಓಕೆ, ಅವ್ರದ್ದು ಕನ್ಸೆಂಟ್ ತೊಗೋಬೇಕು. ಅವ್ರಿಗೆ ಓದಿ ಹೇಳಬೇಕು, ದಿಸ್ ಇಸ್ ಎ ಟ್ರಯಲ್, ಫಸ್ಟ್ ನಿಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇದ್ದೀವಿ, ಈ ಥರ ಸೈಡ್ ಎಫೆಕ್ಟ್ಸ್ ಆಗ್ಬೋದು, ಈ ಥರ ಪ್ರಯೋಜನಗಳು ಆಗ್ಬೋದು ಅಂತ ಎಲ್ಲ ರಿಟರ್ನ್ ಕನ್ಸೆಂಟ್ ತೊಗೊಂಡು ಎಥಿಕ್ಸ್ ಕಮಿಟಿ ಅಂತ ಇರುತ್ತೆ, ಒಂದು ಬೋರ್ಡು. ಆ ಬೋರ್ಡಲ್ಲಿ ಒಬ್ಬರು ಡಾಕ್ಟರ್ ಇರ್ತಾರೆ, ಒಬ್ಬರು ಲಾಯರ್ ಇರ್ತಾರೆ, ಒಬ್ಬರು ಸೋಷಿಯಲ್ ಆ್ಯಕ್ಟಿವಿಸ್ಟ್ ಇರ್ತಾರೆ, ಒಬ್ಬರು ಲೇಮ್ಯಾನ್ ಇರ್ತಾರೆ. ಒಂದು 7 ಜನ ಕಂಪ್ರೈಸ್ ಆಗಿರೋ ಒಂದು ಎಥಿಕ್ಸ್ ಕಮಿಟಿ ಬೋರ್ಡ್. ಆ ಬೋರ್ಡು ಅಪ್ರೂವ್ ಆಗಿರೋದು ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ, DCGI. ಆ ಬೋರ್ಡ್ ಅವರು ಅಪ್ರೂವ್ ಮಾಡಬೇಕು. ಅಪ್ರೂವ್ ಮಾಡಿದಾಗ ಮಾತ್ರ ಸ್ಟಡಿ ಕಂಡಕ್ಟ್ ಮಾಡೋಕ್ಕಾಗೋದು. ಅದು ನಾವು ಇನ್ಶೂರೆನ್ಸ್ ತೊಗೊಂಡಿದ್ದೀವಿ ಅನ್ನೋದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕು. ಆಮೇಲೆ ಇನ್ಫಾರ್ಮ್ಡ್ ಕನ್ಸೆಂಟ್ ಫಾರ್ಮ್ನು ಮಲ್ಟಿಪಲ್ ಲ್ಯಾಂಗ್ವೇಜಸ್, ಯಾವುದೋ ಲ್ಯಾಂಗ್ವೇಜ್ ಇಲ್ಲದೆ ಅವ್ರ ಸೈನ್ ಹಾಕ್ಸ್ಕೊಂಡು ಅವ್ರ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅವ್ರಿಗೆ ಕೊಡಬೇಕು. ಈ ಥರ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇದೆ. ಅದ್ರ ಮಧ್ಯನೂ ಕೆಲವೊಂದು ಡಿವಿಯೇಷನ್ಸ್ ತುಂಬ ಜನ ಮಾಡ್ತಾರೆ, ಬಟ್ ಈ ಥರ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇದೆ. ಸೊ ಪ್ರಾಪರ್ ಇನ್ಶೂರೆನ್ಸ್ ಇರಬೇಕು, ಪ್ರಾಪರ್ ಬಾಡಿ ಅದನ್ನು ಓಕೆ ಮಾಡಬೇಕು. ಆಮೇಲೆ ಕ್ಲಿನಿಕಲ್ ಟ್ರಯಲ್ ರಿಜಿಸ್ಟರ್ ಆಫ್ ಇಂಡಿಯಾ ಅಂತ ಇದೆ, ಅಲ್ಲಿ ಅದನ್ನ ರಿಜಿಸ್ಟರ್ ಮಾಡಿರಬೇಕು. ಸೊ ಆಲ್ ದಿಸ್ ಥಿಂಗ್ಸ್ ಆರ್ ದೇರ್, ನಾರ್ಮ್ಸ್ನೆಲ್ಲ ಫಾಲೋ ಮಾಡಬೇಕು. ಸ್ಕ್ಯಾಮ್ಸ್ ಆಗೋ ಚಾನ್ಸಸ್ ಇರುತ್ತಾ? ದೇರ್ ಆರ್ ಸರ್ಟನ್ ಪ್ಲೇಸಸ್ ವೇರ್ ದೇ ಡು. ತುಂಬ ಕಡಿಮೆ, ಬಟ್ ಇವಾಗ ತುಂಬ ಕಡಿಮೆ, ಬಿಕಾಸ್ ದೇ ಮೇ ಫೇಸ್ ಇಂಪ್ರಿಸನ್ಮೆಂಟ್, ದೇ ಮೇ ಬಿ ಬ್ಲ್ಯಾಕ್ ಲಿಸ್ಟೆಡ್ ಫಾರ್ ಎವರ್. ಸೊ ತುಂಬ ಸ್ಟ್ರಿಂಜೆಂಟ್ ರೂಲ್ಸ್ ಕೂಡ ಇದೆ. ಸೊ ಚಾನ್ಸಸ್ ತುಂಬ ಕಡಿಮೆ, ಬಟ್ ಡೇಟಾ ಫಾಲ್ಸಿಫಿಕೇಷನ್ ಮಾಡುವಂಥ ಕೆಲವೊಂದು ಕಡೆ ಚಾನ್ಸಸ್ ಇದೆ. ಸೊ ದಟ್ಸ್ ವೈ DCGI, ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ, ಎಲ್ಲ ಸ್ಟೇಟಲ್ಲೂ ಅವ್ರದ್ದು ಏನೇನಿದೆ ರೀಜನಲ್ ಬ್ರ್ಯಾಂಚ್ ಆಫೀಸಸ್ಸು ಯಾವುದೇ ಒಂದು ಸ್ಟಡಿ ಕಣ್ಣಿಟ್ಟಿರುತ್ತೆ, ಯಾವುದೋ ಒಂದು ಸ್ಟಡಿ ಆಗ್ತಿದೆ ಅಂದರೆ. ಓಕೆ, ವಂಡರ್ಫುಲ್. ಫಾರ್ಮಸ್ಯೂಟಿಕಲ್ ಕಂಪನೀಸ್ದು ಹೇಗೆ ಅಂತ ಹೇಳಿದ್ರೆ, ಸಕ್ಸಸ್ಗಿಂತ ಫೇಲ್ಯೂರ್ನ ಫಸ್ಟ್ ಎದುರಿಸಬೇಕಾಗತ್ತೆ. 100%. ಅದಕ್ಕೆ ಇಲ್ಲಿ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಗೆ ಫಂಡಿಂಗ್ ಮಾಡೋದು ಕಡಿಮೆ, ಬಿಕಾಸ್ ಫೇಲಿಯರ್ಸ್ ಜಾಸ್ತಿ ಆಗ್ಬೋದು ಅಂತ. ಬಟ್ ಒನ್ಸ್ ದೇ ಆರ್ ಸಕ್ಸಸ್, ನೋಬಡಿ ಕ್ಯಾನ್ ದ್ಯಾಚ್ ಇಟ್. ಇವಾಗ ಡೋಲೋ 650 ತೊಗೊಂಡ್ರೆ ಅದೊಂದು ಜೆನರಿಕ್ ಪ್ಯಾರಾಸಿಟಮಾಲ್ ಅಷ್ಟೇ, ಅದು ಇಂಡಿಯಾ ಸೇಲ್ಸೇ ವರ್ಷಕ್ಕೆ 600 ಕೋಟಿ, ಒಂದೇ ಒಂದು ಮೆಡಿಸನ್. ಸಕ್ಸಸ್ ಮಂತ್ರ ಏನದು? ಸಕ್ಸಸ್ ಮಂತ್ರ ಇಸ್ ಎಥಿಕ್ಸ್. ಓಕೆ, ಎಥಿಕ್ಸ್ ಫಾಲೋ ಮಾಡಬೇಕು. ಆಮೇಲೆ ನಿಮ್ಮ ಉದ್ದೇಶ ಕರೆಕ್ಟಾಗಿರಬೇಕು. ದುಡ್ಡು ಮಾಡೋದೇ ಉದ್ದೇಶ ಅಲ್ಲ. ಮನಿ ಇಸ್ ಎ ಬೈ ಪ್ರಾಡಕ್ಟ್ ಆಫ್ ಯುವರ್ ವರ್ಕ್. ಮನಿನೇ ಮೇನ್ ಇಂಪಾರ್ಟೆಂಟ್ ಅಲ್ಲ, ಇಟ್ ಇಸ್ ಜಸ್ಟ್ ಎ ಬೈ ಪ್ರಾಡಕ್ಟ್. ಯೋರ್ ವರ್ಕ್ ಶುಡ್ ಬಿ, ಐ ಶುಡ್ ಗಿವ್ ಗುಡ್ ಪ್ರಾಡಕ್ಟ್ ಟು ದ ಸಮಾಜಕ್ಕೆ, ಸೊಸೈಟಿಗೆ ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅನ್ನೋ ಇಂಟೆನ್ಷನಿಂದ ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್, ಮನಿ, ಎವ್ರಿಥಿಂಗ್ ವಿಲ್ ಫಾಲೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಥಿಕ್ಸ್ ಪ್ಲೇಸ್ ಎ ಇಂಪಾರ್ಟೆಂಟ್ ರೋಲ್, ಬಿಕಾಸ್ ದಿಸ್ ಇಸ್ ಹ್ಯೂಮನ್ ಲೈಫ್. ಮೆಡಿಸಿನ್ಸ್, ಯು ಆರ್ ಡೀಲಿಂಗ್ ವಿತ್ ಹ್ಯೂಮನ್ ಲೈಫ್.